ಯಾರು ಬೇಕಮ್ಮ? ಸರ್ ಅದು ಪೇಪರಲ್ಲಿ ನರ್ಸ್ ಬೇಕು ಅಂತ ಆಡ್ ಒಂದು ನೋಡ್ದೆ. ಹ್ಮ್ ಅದ್ರಲ್ಲಿ ಈ ಮನೆ ಅಡ್ರೆಸ್ಸೇ ಹಾಕಿತ್ತು ಸರ್. ಹ್ಮ್ ಆ ಆಡ್ ನೀವೇ ಕೊಟ್ಟಿದ್ದಾ? ಹೌದಮ್ಮ, ಒಳಗಡೆ ಬಾ. ಹ್ಮ್. ಕೂತ್ಕೊಮ್ಮ. ಇಲ್ಲ ಪರವಾಗಿಲ್ಲ ಸರ್. ಪೇಷಂಟ್ ಯಾರು ಸರ್? ಬಾಮ್ಮ, ತೋರಿಸ್ತೀನಿ. ಸರಿ ಬಾಮ್ಮ, ಹೋಗೋಣ. ಕೂತ್ಕೊಮ್ಮ. ಹ್ಮ್. ನೀನ್ ಊರು ಯಾವ್ದು? ಎಲ್ಲಿಂದ ಬರ್ತಾ ಇದೀಮಾ? ಸರ್ ನನಗೆ ಸ್ವಂತ ಊರು ಇದಲ್ಲ ಸರ್. ನಮ್ದು ಕುಂದಾಪುರದ ಹತ್ರ ಒಂದ್ ಚಿಕ್ಕ ಹಳ್ಳಿ. ಹ್ಮ್ ನಾನು ಚಿಕ್ಕವಳಾಗಿರುವಾಗ್ಲೇ ಫ್ಯಾಮಿಲಿ ಪೂರ್ತಿ ಇಲ್ಲಿ ಶಿಫ್ಟ್ ಆಗ್ಬಿಡ್ತು. ನನಗೆ 15 ವಯಸ್ಸು ಆಗುವಾಗ ನನ್ನ ಅಪ್ಪ ತೀರ್ಕೊಂಡ್ಬಿಟ್ರು. ಹಾಗಾದ್ಮೇಲೆ ನನ್ನ ಅಮ್ಮನೇ ನನ್ನ ತುಂಬಾ ಕಷ್ಟಪಟ್ಟು BSc ನರ್ಸಿಂಗ್ ತನಕ ಓದ್ಸಿದ್ರು ಸರ್. ಹೌದಾ? ಸರಿ, ಅದೆಲ್ಲ ಬಿಡು. ನಿನ್ನಮ್ಮ ಇವಾಗ ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ತುಂಬಾ ವಯಸ್ಸಾಯ್ತು, ಸುಮ್ನೆ ಮನೆಯಲ್ಲೇ ಇದ್ದಾರೆ. ಸರಿ, ನಿನ್ಗೆ ಮದ್ವೆ ಆಯ್ತಮ್ಮ? ನನಗೀಗ ಮದುವೆ ಮಾಡ್ಕೊಳ್ಳೋ ಐಡಿಯಾನೇ ಇಲ್ಲ ಸರ್. ಯಾಕಮ್ಮ? ನೀನು ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಮ್ಮ? ಹಾಗೆಲ್ಲ ಏನೂ ಇಲ್ಲ ಸರ್. ನಮ್ ಮನೇಲಿ ನಾನು ನಮ್ಮಮ್ಮ ಮಾತ್ರ ಇದೀವಿ. ಯಾವಾಗ್ಲೂ ನನ್ನಮ್ಮ ನನ್ ಜೊತೆನೇ ಇರ್ಬೇಕು. ಇದಕ್ ಒಪ್ಕೊಳ್ಳೋರನ್ನೇ ನಾನ್ ಮದುವೆ ಮಾಡ್ಕೋತೀನಿ ಸರ್. ಓ, ಇದಕ್ಕೋಸ್ಕರನೇನಾ? ಸರ್ ಅದೆಲ್ಲ ಇರ್ಲಿ, ನಿಮ್ ಮಗನಿಗೆ ಆಕ್ಸಿಡೆಂಟ್ ಹೇಗಾಯ್ತು ಸರ್? ಅದು ನನ್ ಮಗ ಒಂದಿನ ಹೈವೇಸ್ನಲ್ಲಿ ಫಾಸ್ಟ್ ಆಗಿ ಬೈಕ್ನಲ್ಲಿ ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಒಂದು ಟಿಪ್ಪರ್ ಲಾರಿ ಬಂದು ಜೋರಾಗಿ ಗುದ್ದಿ ಹೋಗ್ಬಿಟ್ಟ. ಅವತ್ತು ಅವನ್ ತಲೆಯಲ್ಲಿ ಹೆಲ್ಮೆಟ್ ಹಾಕೊಂಡಿದ್ದರಿಂದ ಒಳ್ಳೆ ಕಾಲ, ಜೀವಕ್ಕೇನು ಅಪಾಯ ಆಗಿಲ್ಲ. ಆದ್ರೆ ಅವನ್ ಕಾಲ್ನಲ್ಲಿ ಕೈಯಲ್ಲಿ ತುಂಬಾನೇ ಏಟ್ ಬಿತ್ತಮ್ಮ. ಈ ಆಕ್ಸಿಡೆಂಟ್ ಆದ್ಮೇಲೆ ಅವನಿಂದ ನಡಿಯಕ್ ಆಗ್ತಾ ಇಲ್ಲ. ಒಂದು 3 ತಿಂಗಳು ಹಾಸ್ಪಿಟಲ್ನಲ್ಲಿ ಇದ್ದು ನಿನ್ನೆನೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡ್ ಬಂದೆ. ಅವನನ್ನ ಜಾಗ್ರತೆಯಾಗಿ ನೋಡ್ಕೊಳಕ್ಕೆ ಒಂದು ನರ್ಸ್ ಬೇಕಂತ ನಿನ್ನೆ ಪೇಪರಲ್ಲಿ ಒಂದು ಆಡ್ ಕೊಟ್ಟೆ. ಹೌದಾ ಸರ್? ಹ್ಮ್ ಓಕೆ. ಒಂದ್ಸಲ ಹಾಸ್ಪಿಟಲಲ್ಲಿ ಕೊಟ್ಟ ರಿಪೋರ್ಟ್ ಎಲ್ಲ ಸ್ವಲ್ಪ ತೋರಿಸ್ತೀರಾ? ಸರಿ, ನೀ ವೆಯ್ಟ್ ಮಾಡಮ್ಮ, ನಾನು ಒಳ ಹೋಗಿ ತಗೊಂಡ್ ಬಂದು ಕೊಡ್ತೀನಿ. ಹ್ಮ್. ತಗೊಮ್ಮ. ಓಕೆ ಸರ್, ಇನ್ನು ಮುಂದೆ ನಾನ್ ನೋಡ್ಕೋತೀನಿ. ಸರಿ, ಒಳ್ಳೇದಮ್ಮ. ನನ್ ಮಗನ್ನ ಹಾಸ್ಪಿಟಲ್ನಿಂದ ಮನೆಗೆ ಕರ್ಕೊಂಡ್ ಬಂದ ಕಾರಣ ಏನಂದ್ರೆ ಅವನಿಗೆ ಯಾವ ಕಷ್ಟ ಇಲ್ದೆ ನೋಡ್ಕೋಬೇಕಂತಾನೇಮ್ಮ. ನೀನು ಯಾವಾಗ್ಲೂ ಅವನ ಜೊತೆನೇ ಇದ್ದು ಜಾಗ್ರತೆಯಾಗಿ ನೋಡ್ಕೊಮ್ಮ. ಯಾಕೆ ಹೇಳ್ತೀನಿ ಅಂದ್ರೆ, ನಾನ್ ನನ್ ಬಿಸ್ನೆಸ್ ವಿಷಯದ ಮೇಲೆ ಅವಾಗವಾಗ ಊರಿಗೆ ಹೋಗ್ತಾ ಇರ್ತೀನಿ. ನನ್ನಿಂದ ಯಾವಾಗ್ಲೂ ಅವನ ಜೊತೆ ಇದ್ದು ನೋಡ್ಕೊಳಕ್ಕಾಗಲ್ಲ. ಇವತ್ತು ನನ್ನ ಕಂಪನಿ ಲೀವ್ ಆಗಿದ್ರಿಂದ ಆಫೀಸ್ಗೆ ಹೋಗದೆ ಮನೇಲೇ ಇದ್ದೀನಿ. ನಾರ್ಮಲ್ ಆಗಿ ನಾನು ಬೆಳಗ್ಗೆ ಹೋದ್ರೆ ನಾನ್ ಬರಕ್ಕೆ ನೈಟ್ ಆಗ್ಬಿಡ್ತಮ್ಮ. ನನಗೆ ನನ್ನ ಮಗನೂ ನೋಡ್ಕೋಬೇಕು, ಅದೇ ಸಮಯ ಕೆಲ್ಸನೂ ನೋಡ್ಕೋಬೇಕು. ನಿನಗೆ ಸಂಬಳ ಎಷ್ಟು ಬೇಕಾದ್ರೂ ಕೊಡ್ತೀನಮ್ಮ. ನೀನೇ ನನ್ನ ಮಗನ್ನ ಪಕ್ಕದಲ್ಲಿ ಇದ್ದು ಚೆನ್ನಾಗಿ ನೋಡ್ಕೋಬೇಕಮ್ಮ. ಏನಮ್ಮ, ನೀನು ಅವನ ಪಕ್ಕದಲ್ಲೇ ಇದ್ದು ಚೆನ್ನಾಗಿ ನೋಡ್ಕೊಂತೀಯಾ? ಇಲ್ಲಿ ನೋಡಿ, ಇನ್ನು ಮುಂದೆ ನಿಮ್ ಮಗನ್ನ ನಾನ್ ಜಾಗೃತಿಯಾಗಿ ನೋಡ್ಕೋತೀನಿ ಸರ್. ಒಳ್ಳೇದಮ್ಮ. ಸರಿ, ಸಂಬಳ ನೀನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿ? ನಾನು ಇದಕ್ಕಿಂತ ಮೊದ್ಲು ಒಂದ್ ಮನೇಲಿ ಹೌಸ್ ನರ್ಸ್ ಆಗಿ ವರ್ಕ್ ಮಾಡ್ದೆ. ನನಗೆ ಅವರು ತಿಂಗಳು 25,000 ಸಂಬಳ ಕೊಟ್ರು. ನೀವು ಅದಕ್ಕಿಂತ ಒಂದ್ 5,000 ಜಾಸ್ತಿ ಕೊಟ್ರೆ ಚೆನ್ನಾಗಿರತ್ತೆ ಸರ್. ಹೌದಮ್ಮ, ಆಯ್ತಮ್ಮ. ನಿನಗೆ ನಾನು ಸಂಬಳ 30,000 ಕೊಡ್ತೀನಿಮ್ಮ. ನನ್ನ ಮಗನ್ನ ನೀನೇ ಜಾಗ್ರತೆಯಾಗಿ ಚೆನ್ನಾಗಿ ನೋಡ್ಕೋಬೇಕಮ್ಮ. ಖಂಡಿತ ಸರ್, ಅವ್ರನ್ನ ಜಾಗೃತಿಯಾಗಿ ನೋಡ್ಕೋತೀನಿ ನಾನು. ಹಾ, ಸರಿಮ್ಮ. ಹ್ಮ್. ನೀನು ಇಲ್ಲೇ ಉಳ್ಕೊಂಡು ಕೆಲಸ ಮಾಡ್ತೀಯಾ, ಇಲ್ಲ ದಿನ ನಿನ್ ಮನೆಗೆ ಹೋಗಿ ಬರ್ತೀಯಾ? ಇಲ್ಲ ಸರ್, ನಾನು ಇಲ್ಲೇ ಉಳ್ಕೊಂಡ್ರೆ ನನ್ನ ಅಮ್ಮ ಒಬ್ರೇ ಆಗ್ಬಿಡ್ತಾರೆ. ಆದ್ರಿಂದ ನಾನು ಬೆಳಗ್ಗೆ ಇಲ್ಲಿ ಕೆಲ್ಸಕ್ಕೆ ಬಂದ್ಬಿಟ್ಟು ಸಾಯಂಕಾಲ ಲೇಟಾಗಿ ಮನೆಗೆ ಹೋಗ್ತೀನಿ. ಆದ್ರೆ ನಾನ್ ದಿನಾನೂ ಮನೆಗೆ ಹೋಗ್ಲೇಬೇಕು ಸರ್. ಆಯ್ತಮ್ಮ. ಆಮೇಲೆ ನೀನು ಯಾವಾಗ ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊಂತೀಯಮ್ಮ? ನೀವು ನಾಳೆನೇ ನನ್ನ ಕೆಲ್ಸಕ್ಕೆ ಬರ್ಲಿಕ್ಕೆ ಹೇಳಿದ್ರು ನನಗೆ ಓಕೆ ಸರ್. ಹಾಗಾದ್ರೆ ನೀನ್ ನಾಳೆಯಿಂದನೇ ಬಂದ್ಬಿಡಮ್ಮ. ಸರಿ ಸರ್, ನಾನು ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತೀನಿ ಸರ್. ಸರಿಮ್ಮ, ನೀನ್ ನಾಳೆ ಬೆಳಿಗ್ಗೆನೆ ಬಾ. ಆಯ್ತು ಸರ್, ನಾಳೆ ಬೆಳಿಗ್ಗೆ 9 ಗಂಟೆಗೆಲ್ಲ ಬಂದ್ಬಿಡ್ತೀನಿ ನಾನು. ತುಂಬಾ ಒಳ್ಳೇದಮ್ಮ, ಸಂತೋಷ. ಸರಿ, ನಿನ್ ಕಾಂಟ್ಯಾಕ್ಟ್ ನಂಬರ್ ಹೇಳಮ್ಮ.
ಹ್ಮ್ 98 480. ಹ್ಮ್ ಹ್ಮ್ ಸರಿಮ್ಮ. ಆಯ್ತು ಸರ್, ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತೀನಿ ನಾನು. ಆಯ್ತು, ಹೋಗ್ಬಾಮ. ಆ, ಸರ್ ಹ್ಮ್ ಸರ್ ಬಂದೆ. ಯಾಕಮ್ಮ ಹೊರಗಡೆನೆ ನಿಂತಿದ್ಯಾ? ಒಳಗೆ ಬಾಮ. ಹ್ಮ್. ನೀನ್ ಕೆಲ್ಸದಲ್ಲಿ ಜಾಯಿನ್ ಮಾಡೇ ಐತಲ್ಲ, ಇನ್ನು ಮುಂದೆ ಇದು ನಿನ್ ಮನೆ ಅಂತ ಅನ್ಕೋ. ಸರ್, ನಿಮ್ಮನ್ನ ನೋಡಿದ್ರೆ ಎಲ್ಲೋ ಹೊರಟು ಹೋಗೋ ಹಾಗಿದೆ. ಹೌದಮ್ಮ, ನನಗೆ ನನ್ನ ಫ್ಯಾಕ್ಟರಿನಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ. ಹಾ, ಹೌದಾ? ಓಕೆ ಸರ್. ನೀನೇ ನನ್ನ ಮಗನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಮ್ಮ. ನಾನ್ ನೋಡ್ಕೋತೀನಿ ಸರ್. ಸರಿ, ಒಳಗೋಗೋಣ ಬಾಮ. ಹ್ಮ್. ಬಾಲು, ನಿನ್ನ ನೋಡ್ಕೊಳ್ಳಕ್ಕೆ ಹೋಮ್ ನರ್ಸ್ ಆಗಿ ಇವರನ್ನೇ ಅಪಾಯಿಂಟ್ ಮಾಡಿದ್ದೀನಿ. ಇಲ್ಲಿ ನೋಡು, ನಾನು ನಿನ್ ಜೊತೆ ಇಲ್ಲ ಅಂತ ಬೇಜಾರ್ ಮಾಡ್ಕೋಬಾರ್ದು. ಈ ನರ್ಸು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಫ್ಯಾಕ್ಟರಿನಲ್ಲಿ ತುಂಬಾ ಕೆಲಸ ಇದೆಪ್ಪ. ನಾನು ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನಿನಗೆ ಏನ್ ಬೇಕಿದ್ರು ಇವ್ರ ಹತ್ರ ಕೇಳು. ಇವರು ನಿನ್ ಜೊತೆನೇ ಇದ್ದು ಹೆಲ್ಪ್ ಮಾಡ್ತಾರೆ. ನಾನು ಹೋಗಿ ಬರ್ತೀನಪ್ಪ. ಹೋಗ್ಬನ್ನಿ ಡ್ಯಾಡಿ, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತಮ್ಮ, ನಾನು ಫ್ಯಾಕ್ಟರಿ ಹೋಗಿ ಬರ್ತೀನಿ. ಸರಿ ಸರ್. ಬಾಲುನ ಜಾಗ್ರತೆಯಾಗಿ ನೋಡ್ಕೊಳಮ್ಮ. ನಾನ್ ನೋಡ್ಕೋತೀನಿ ಸರ್. ಆಯ್ತಮ್ಮ, ಬಂದು ಡೋರ್ನ ಲಾಕ್ ಮಾಡ್ಕೋ. ಹ್ಮ್. ಆಯ್ತಮ್ಮ, ನಾನು ಫ್ಯಾಕ್ಟರಿಗೆ ಹೋಗಿ ಬರ್ತೀನಿ. ಸರ್, ಒಂದ್ ನಿಮಿಷ. ನಿಮ್ ಮಗನಿಗೆ ಊಟಕ್ಕೆ ಏನ್ ಮಾಡೋದು? ನಾನು ನಿನಗೊಂದು ನಂಬರ್ನ ವಾಟ್ಸಪ್ಲಿ ಶೇರ್ ಮಾಡ್ತೀನಮ್ಮ. ನೀನು ಆ ನಂಬರ್ಗೆ ಕಾಲ್ ಮಾಡಿದ್ರೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ನಿನಗೆ ಏನ್ ಬೇಕೋ ತಂದು ಕೊಡ್ತಾರೆ. ಸರಿ ಸರ್. ಸರಿ, ನಾನು ಹೊರಡ್ತೀನಿ. ಓಕೆ ಸರ್. ಓಕೆ. ಇರಿ, ನಾ ಹೋಗಿ ಟ್ಯಾಬ್ಲೆಟ್ ತಗೊಂಬರ್ತೀನಿ. ಸರಿ. ಸ್ವಲ್ಪ ಎದ್ದೇಳಿ. ನಿಧಾನಕ್ಕೆ ಊರ್ಕೊಳ್ಳಿ. ನಿಧಾನ ಮಲ್ಕೊಳ್ಳಿ. ಸರಿ, ನೀವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಸರಿ ರೀ. ಏನ್ ಮಾಡ್ತಾ ಇದೀಯ ನೀನು? ಸುಮ್ನೆ ಇದ್ದೀನಿ ಕಣೆ. ಸರಿ, ನೀನ್ ಎಲ್ಲಿದ್ಯಾ ಇವಾಗ? ನಾನು ಇವತ್ತೇ ಒಂದ್ ಮನೆಯಲ್ಲಿ ನರ್ಸ್ ಆಗಿ ಜಾಯಿನ್ ಮಾಡಿದ್ದೀನಿ. ಹೌದಾ? ಸೂಪರ್ ಕಣೆ. ನಿನಗಲ್ಲಿ ಕೆಲಸ ಎಲ್ಲ ಸೆಟ್ ಆಯ್ತೇನೆ? ಅಲ್ಲಿ ಮನೆಯಲ್ಲಿ ಇರೋರೆಲ್ಲರೂ ಒಳ್ಳೆಯವರೇನೆ? ತುಂಬಾ ಒಳ್ಳೆಯವರಾಗಿದ್ದಾರೆ. ಆ ಸ್ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರ ಮಗನಿಗೆ ಪಾಪ ಆಕ್ಸಿಡೆಂಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿದ್ದಾರೆ. ಅವರು ನೋಡ್ಕೊಳಕ್ಕೆ ನನ್ನ ಅಪಾಯಿಂಟ್ ಮಾಡಿದ್ರು. ತಿಂಗಳಿಗೆ ನನಗೆ 30,000 ಸಂಬಳ ಕೊಡ್ತಾರೆ ಅಂತ ಹೇಳಿದ್ರು. ಓ ಹೌದಾ? ಸೂಪರ್ ಕಣೆ. ನನಗೂ ಈ ತರ ಒಳ್ಳೆ ಸಂಬಳ
ಮರ್ತ್ ಬಿಡ್ಬೇಡ. ಆಯ್ತು ಕಣೆ, ಏನಾದ್ರೂ ಇದ್ರೆ ಖಂಡಿತ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಕಣೆ. ಸರಿ, ಫೋನ್ ಇಡ್ತೀನಿ. ಹ್ಮ್. ಬಾಯ್. ಓಕೆ, ಬಾಯ್. ಹ್ಮ್ ಸರ್, ನೀವಾ? ಹ್ಮ್. ಬನ್ನಿ. ಸರ್, ನೀವು ಬರಕ್ಕೆ ಸಾಯಂಕಾಲ ಆಗತ್ತಂತ ಹೇಳಿದ್ರಲ್ಲ, ನೀವು ಏನ್ ಇಷ್ಟು ಬೇಗ ಬಂದಿದ್ದೀರಾ? ಹೌದಮ್ಮ, ನಾನು ಸ್ವಲ್ಪ ಲೇಟ್ ಆಗತ್ತಂತ ಅನ್ಕೊಂಡೆ, ಆದ್ರೆ ಹೋದ ಕೆಲ್ಸ ಬೇಗ ಮುಗೀತು, ಅದಕ್ಕೆ ಹೊರಟ್ ಬಂದೆ. ಬೇಗ ಬಂದ್ರೆ ಮಗನ ನೋಡ್ಕೋಬಹುದಲ್ಲ ಅಂತ ಮನೆಗೆ ಬಂದಮ್ಮ. ಹೌದಾ, ಸರಿ ಸರ್. ಈಗ್ಲೇ ನಿಮ್ ಮಗನಿಗೆ ಟ್ಯಾಬ್ಲೆಟ್ಸ್ ಕೊಟ್ಟೆ. ಹೌದಾ, ಒಳ್ಳೇದಾಯ್ತು. ಸರಿಮಾ, ಅವ್ನ್ ಏನ್ ಮಾಡ್ತಾ ಇದ್ದಂತ ನೋಡೋಣ. ಹೋಗನ್ವಾ? ಹೋಗೋಣ ಸರ್. ಬಾಲು, ಹ್ಮ್. ಇವಾಗ ನೋವು ಹೇಗಿದೆ? ಇವಾಗ ಸ್ವಲ್ಪ ಪರವಾಗಿಲ್ಲ ಡ್ಯಾಡಿ. ನೋಡಿ ನೋಡಿ, ನಿಧಾನ, ನಿಧಾನ ನೋಡ್ಕೊಂಡು. ನಿಧಾನ ಹ್ಮ್. ನಿಧಾನಕ್ಕೆ ಕೂತ್ಕೋ. ನೋಡಿ, ನಿಧಾನಪ್ಪ. ಇವಾಗ ಓಕೆನಾ? ಪರವಾಗಿಲ್ಲ ಡ್ಯಾಡಿ. ಸರ್, ಅಳ್ಬೇಡಿ, ನೀವು ಚಿಂತೆ ಮಾಡಬೇಡಿ. ನಿಮ್ ಮಗನಿಗೆ ಬೇಗನೆ ಸರಿ ಆಗತ್ತೆ ಸರ್. ಅವ್ರನ್ನ ನಾನ್ ನೋಡ್ಕೋತೀನಿ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ. ಮಲ್ಕೊಂತೀನಿ ನಾನು. ಸ್ವಲ್ಪ ನನ್ನ ಮಲಗಿಸ್ತೀರಾ? ಹ್ಮ್. ಸರ್, ನಿಮ್ ಮಗನಿಗೆ ನೀವ್ ಅಂದ್ಕೊಂಡಾಗೆ ಸೀರಿಯಸ್ ಆಗೇನಿಲ್ಲ, ಬೇಗನೆ ಕ್ಯೂರ್ ಆಗ್ಬಿಡ್ತಾರೆ. ಆಯ್ತಮ್ಮ, ಅವನು ಸರಿಯಾಗ ತನಕ ಜಾಗ್ರತೆಯಾಗಿ ಅವನು ನೋಡ್ಕೊಮ್ಮ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಸರಿ ಸರ್. ನನ್ ಮಗನಿಗೆ ಮದ್ವೆ ನಿಶ್ಚಯ ಎಲ್ಲ ಆಯ್ತಮ್ಮ. ಮದ್ವೆಗೆ 1 ವಾರಕ್ಕೆ ಮುಂಚೆನೆ ಈ ತರ ಆಗೋಯ್ತಮ್ಮ. ಹೀಗಾಗಿದ್ರಿಂದ ಅವ್ನ್ ಮದ್ವೆನೆ ನಿಂತೋಗ್ಬಿಡ್ತಮ್ಮ. ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ದಿನ ಅವನು ತುಂಬಾ ಕೊರಗ್ತಾ ಇದ್ದಾನಮ್ಮ. ನಡ್ದಿದ್ದನ್ನೇ ನೆನೆಸ್ಕೊಂಡು ಚಿಂತೆ ಮಾಡ್ಬೇಡಿ ಸರ್. ಟೈಮ್ ಸರಿ ಇಲ್ದೆ ಏನೋ ನಡ್ದೋಯ್ತು. ನಿಮ್ ಮಗನಿಗೆ ನಿಂತೋದ ಮದ್ವೆ ತಿರ್ಗಾ ನಡೆಯುತ್ತೆ ಸರ್. ಇಲ್ಲಮ್ಮ, ನನ್ ಮಗನಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಅವನು ನಡಿಯಕ್ ಆಗಲ್ಲ ಅಂತ ಮದ್ವೆನೆ ಬೇಡ ಅಂದ್ಬಿಟ್ರಮ್ಮ. ಆ ಹುಡುಗಿಗೂ ಬೇರೆ ಜಾಗದಲ್ಲಿ ಹುಡುಗ ನೋಡ್ತಾ ಇದ್ದಾರಮ್ಮ. ನನ್ ಮಗನಿಗೆ ಸರಿಯಾದ್ಮೇಲೆ ಅವನಿಗೆ ಬೇರೆ ಸಂಬಂಧನೇ ನೋಡ್ಬೇಕು. ಎಲ್ಲ ನಮ್ಮ ಹಣೆ ಬಾರಮ್ಮ, ಬೇರೆ ಏನಮ್ಮ ಹೇಳಕ್ಕಾಗತ್ತೆ. ನೀವ್ ದೇವ್ರೇ, ಚಿಂತೆ ಮಾಡ್ಬೇಡಿ ಸರ್, ಎಲ್ಲ ಒಳ್ಳೇದಕ್ಕಂತಾನೆ ಅಂದ್ಕೊಳ್ಳಿ. ಒಳಗ್ ಬಾಮ. ಸರ್, ಹ್ಮ್? ನಿಮ್ ಮಗನಿಗೆ ಇವಾಗ ಹೇಗಿದೆ ಸರ್? ಈಗ ಎಷ್ಟೋ ಪರವಾಗಿಲ್ಲಮ್ಮ. ನೀನು ನೋಡ್ಕೊಳ್ಳಕ್ಕೆ ಶುರು ಮಾಡಿದ್ರಿಂದ ಅವನು ಸ್ವಲ್ಪ ಸ್ವಲ್ಪ ಗುಣ ಆಗ್ತಾ ಇದ್ದಾನಮ್ಮ. ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೊತ್ತಾಯ್ತು ನೀವಿನ್ನೂ ಆಫೀಸ್ಗೆ ಹೋಗ್ಲಿಲ್ವಾ? ಇವತ್ ಸಂಡೇಮ್ಮ, ಆಫೀಸ್ ಎಲ್ಲ ಲೀವು, ಅದಕ್ಕೆ ಹೋಗಿಲ್ಲ. ಓ ಹೌದಲ್ಲ, ಆಯ್ತು ಸರ್. ನಾನ್ ಹೋಗಿ ಅವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬರ್ತೀನಿ. ಆಯ್ತಮ್ಮ, ಹೋಗು. ಹ್ಮ್. ಹಾಯ್. ಹಾಯ್. ಬೆಳಗ್ಗೆ ಟಿಫನ್ ಮಾಡಾಯ್ತಾ? ಹಾಂ, ಮಾಡೈತ್ರಿ. ಸರಿ, ಟೈಮ್ ಆಯ್ತು, ಇವಾಗ ಟ್ಯಾಬ್ಲೆಟ್ಸ್ ಹಾಕೊಳ್ಳೋಣ. ಸರಿ. ಸ್ವಲ್ಪ ಹೇಳಿ.
ನಿಧಾನ. ನೀರು ಕುಡೀರಿ. ನಾನೀಗಿರೋದು ಎಲ್ರಿಗೂ ಕಷ್ಟ ಆಗ್ತಾ ಇದೆ. ನನ್ನ ಡ್ಯಾಡಿ ಮನ್ಸಿಗೂ ತುಂಬಾ ನೋವಾಗ್ಬಿಟ್ಟಿದೆ. ಏನಾಯ್ತ್ರಿ ನಿಮ್ಗೆ? ನೀವ್ ಈ ತರ ಅಳ್ಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮಗೆ ಏನೂ ಆಗಲ್ಲ. ನಿಮಗ್ ಬೇಗ ಸರಿ ಹೋಗತ್ತೆ ರೀ. ನೀವು ಬೇಕಾದ್ರೆ ನೋಡಿ, ಇನ್ನು ಸ್ವಲ್ಪ ದಿನದಲ್ಲೇ ಆಕ್ಸಿಡೆಂಟ್ ಮುಂಚೆ ಹೇಗ್ ನಡೆದ್ರು ಹಾಗೆ ನಡೀತೀರಾ. ಒಳ್ಳೆ ಧೈರ್ಯವಾಗಿರ್ಬೇಕ್ರಿ. ಔಷಧಿಕ್ಕಿಂತ ನಂಬಿಕೆನೇ ರೀ ನಮ್ಮನ್ನ ಬೇಗ ಗುಣಪಡಿಸತ್ತೆ. ಸರಿ ರೀ. ನೀವ್ ಮಲ್ಕೊಂಡಿಲ್ಲ ಅಂದ್ರೆ ಏನಾದ್ರೂ ನೆನೆಸ್ಕೊಂಡು ಬೇಜಾರ್ ಮಾಡ್ಕೋತೀರಾ. ದಯವಿಟ್ಟು ಮಲ್ಕೊಳ್ಳಿ. ಇಲ್ಲ, ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀನಿ. ಸರಿ, ನಾನು ಹೊರಗಡೆ ಹಾಲಲ್ಲಿ ವೇಟ್ ಮಾಡ್ತೀನಿ. ನಿಮಗೇನಾದ್ರೂ ಬೇಕಿದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಆಯ್ತು, ಕರಿತೀನಿ. ಸರ್, ಬಾಮ, ಬಂದು ಕೂತ್ಕೋ. ಇವತ್ತು ಸಂಡೇ ಅಲ್ವಾಮ್ಮ, ನೀನು ಲೀವ್ ತಗೊಂಡಿರ್ಬೋದಿತ್ತಲ್ಲಮ್ಮ. ಇಲ್ಲ ಸರ್, ನಾನು ಈ ಕೆಲ್ಸಕ್ಕೆ ಬರುವಾಗ್ಲೇ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕನ್ನೋ ಗುರಿಯಲ್ಲೇ ಬಂದೆ ಸರ್. ಅದಕ್ಕೆ ಒಂದಿನ ಕೂಡ ರಜಾ ತಗೊಳ್ದೆ ಕೆಲಸ ಮಾಡ್ತಾ ಇದ್ದೀನಿ. ಪರವಾಗಿಲ್ಲಮ್ಮ, ಈ ಕಾಲದಲ್ಲಿ ಇಷ್ಟು ಜವಾಬ್ದಾರಿಯಾಗಿದ್ಯಾ. ನೀನು ಇಲ್ಲಿ ಕೆಲ್ಸಕ್ಕೆ ಸೇರಿ ದಿನದಿಂದ ನಿನಗೆ ಮೆಸ್ಸಿಲಿಂದನೇ ಊಟ ಬರ್ತಾ ಇದೆಯಲ್ಲ. ಇವತ್ತು ಹೇಗೋ ನನಗೆ ಲೀವ್ ಅಲ್ಲ, ನಾನೇ ನನ್ನ ಕೈಯಾರೆ ನಿನಗ ಅಡಿಗೆ ಮಾಡಿ ಹಾಕ್ತೀನಮ್ಮ. ಹೌದಾ? ನೀವು ಅಡಿಗೆಲ್ಲ ಕೂಡ ಮಾಡ್ತೀರಾ ಸರ್? ಹೌದಮ್ಮ, ನನಗೆ ಅಡಿಗೆ ಸ್ವಲ್ಪ ಸ್ವಲ್ಪ ಬರತ್ತೆ. ಇವತ್ತು ನಾನೇ ನಿನಗೆ ಅಡಿಗೆ ಮಾಡಿ ಹಾಕ್ತೀನಿ, ಹೇಗಿದೆ ಅಂತ ಹೇಳು. ನೀವಾ? ಅಯ್ಯೋ ಬೇಡ ಸರ್, ಹೋಟ್ಲಲ್ಲಿ ಬೇಕಾದ್ರೆ ಆರ್ಡರ್ ಮಾಡೋಣ. ಇಲ್ಲಮ್ಮ, ಎಷ್ಟು ದಿನ ನಿನಗೆ ಹೋಟೆಲ್ ಊಟನೇ ತೆಗೆಸ್ಕೊಡೋದು. ಇವತ್ತು ನನ್ನ ಕೈಯಾರೆ ನಿನಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ. ದಿನ ಹೋಟೆಲ್ ಊಟ ತಿಂದು ತಿಂದು ನಿನಗೆ ಬೇಜಾರಾಗಿರ್ತಲ್ಲಮ್ಮ. ಇವತ್ತು ನಾನು ಮಾಡೋ ಬಿರಿಯಾನಿನ ನೀನು ತಿಂದು ನೋಡ್ಬಿಟ್ಟು ಅದರ ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ಆಯ್ತು ಸರ್, ಆಮೇಲೆ ನಿಮ್ಮಿಷ್ಟ. ಆಯ್ತಮ್ಮ, ನಾನು ಆನ್ಲೈನ್ನಲ್ಲಿ ಮಟನ್ ಆರ್ಡರ್ ಮಾಡ್ತೀನಿ. ಆಯ್ತು ಸರ್. ಆಯ್ತಮ್ಮ, ನಾನು ಕಿಚನ್ಗೆ ಹೋಗಿ ತರಕಾರಿ ಎಲ್ಲ ಕಟ್ ಮಾಡ್ತೀನಿ. ಆಯ್ತು ಸರ್. ಹ್ಮ್ ಸರ್, ಇರಿ ಸರ್, ನಾನೇ ಹೋಗಿ ನೋಡ್ತೀನಿ. ಆಯ್ತಮ್ಮ. ಮೇಡಮ್, ಬಾಲು ಸರ್ ಆರ್ಡರ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಸರ್ ತಗೊಳ್ಳಿ ಸರ್, ಆರ್ಡರ್ ಮಾಡಿದ ಮಟನ್ ಬಂತು. ಸರಿ, ನೀನೋಗಿ ರೆಸ್ಟ್ ತಗೊಮ್ಮ. ನಾನು ಸೂಪರ್ ಆಗಿ ಮಟನ್ ಬಿರಿಯಾನಿ ಮಾಡಿ ನಿನ್ನ ಕರಿತೀನಿ. ಸರ್, ನೀವು ಹೋಗಿ ರೆಸ್ಟ್ ತಗೊಳ್ಳಿ ಸರ್, ನಾನು ಇದನ್ನೆಲ್ಲ ಮಾಡ್ತೀನಿ. ಪರವಾಗಿಲ್ಲಮ್ಮ, ಇವತ್ತು ಒಂದಿನ ತಾನೇ ನಾನೇ ಅಡಿಗೆ ಮಾಡ್ತೀನಿ. ಆಯ್ತು ಸರ್. ಮಾ, ಇದುವರೆಗೂ ನನ್ನ ಮಗನ ಬಿಟ್ಟು ತಿಂದಿದ್ದೇ ಇಲ್ಲಮ್ಮ. ನನ್ನ ಪರಿಸ್ಥಿತಿ ನೋಡಿದ್ಯಾ? ನನ್ನ ಮಗ ಮಾತ್ರ ಬೇಗ ಗುಣ ಆಗ್ಬಿಟ್ರೆ ಎಲ್ಲರೂ ಸೇರಿ ಒಟ್ಟಿಗೆ ತಿನ್ನೋಣಮ್ಮ. ಖಂಡಿತ ಸರ್. ಸರಿಮಾ, ಊಟ ಮಾಡು. ಬಿರಿಯಾನಿ ಚೆನ್ನಾಗಿದೆಯಮ್ಮ? ತುಂಬಾ ಚೆನ್ನಾಗಿದೆ ಸರ್. ನಿಜವಾಗ್ಲೂನಾ? ನಿಜನೇ ಸರ್.
ಸ್ವಲ್ಪ ಹೇಳಿ. ಹ್ಮ್. ನಿಧಾನ ಹೊರ್ಕೊಳ್ಳಿ. ಆ. ಹ್ಮ್. ಹ್ಮ್. ನೀವು ಫ್ರೂಟ್ಸ್ ತಿಂತಾ ಇರಿ. ಆ, ನಾನು ಹಾಲಲ್ಲಿ ಇರ್ತೀನಿ. ನಿಮ್ಗೇನಾದ್ರೂ ಬೇಕಾದ್ರೆ ನನ್ನ ಕರೀರಿ. ಸರಿ ರೀ. ಹ್ಮ್. ಏನಮ್ಮ ಬಾಲುಗ ಫ್ರೂಟ್ಸ್ ಎಲ್ಲ ಕೊಟ್ಟಾಯ್ತಾ? ಕೊಟ್ಟೆ ಸರ್. ತಿಂತಾ ಇದ್ದಾರೆ. ಆಯ್ತಮ್ಮ. ಅವನು ಬೇರೆ ಏನಾದ್ರೂ ಕೇಳಿದ್ರೆ ನನ್ನ ಹತ್ರ ಹೇಳಮ್ಮ, ನಾನ್ ರೆಡಿ ಮಾಡಿ ಕೊಡ್ತೀನಿ. ಅವನು ಬೇಗ ಗುಣ ಆದ್ರೆ ಸಾಕಮ್ಮ. ಸರ್, ನಿಮ್ ಮಗನಿಗೆ ಬೇಗ ಗುಣ ಆಗತ್ತೆ. ನೀವಿಷ್ಟು ಚಿಂತೆ ಪಡೋಷ್ಟು ಅವಶ್ಯಕತೆನೇ ಇಲ್ಲ. ಸರಿಮ್ಮ, ನೀನ್ ಹೇಳೋ ಒಂದೊಂದು ಮಾತು ಕೇಳುವಾಗ ನನಗೆ ತುಂಬಾ ಸಂತೋಷವಾಗಿ ಇದೆಮ್ಮ. ಆಯ್ತು ಸರ್. ಬಾಪ, ನಿಧಾನ ನಿಧಾನ ನಿಧಾನ. ನೋಡಿ, ನಿಧಾನ ಒಳಗ್ ನಿಧಾನ ಬನ್ನಿ. ನಿಧಾನಕ್ಕೆ ನಡಿ. ನಿಧಾನಕ್ ನಡ್ಕೊಂಬನ್ನಿ. ನೋಡಿ, ಜಾಗ್ರತೆಯಾಗಿ ಕೂತ್ಕೋ. ಕೂತ್ಕೊಳ್ಳಿ. ನಿಧಾನ. ಅಷ್ಟೇಪ. ತುಂಬಾ ಥ್ಯಾಂಕ್ಸ್ ಮಾ. ನನಗೆ ಯಾಕೆ ಸರ್ ಥ್ಯಾಂಕ್ಸು? ಇದು ನನ್ ಡ್ಯೂಟಿ ಸರ್. ನೀವೇ ಸುಮ್ನೆ ಇವ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ರಿ. ಇವ್ರಿಗೆ ಬೇಗ ಸರಿ ಹೋಗತ್ತೆ ಅಂತ ನಾನ್ ಹೇಳ್ತಾನೆ ಇದ್ನಲ್ಲ. ಹೌದಮ್ಮ. ಆಯ್ತು ಸರ್, ಲೇಟ್ ಆಯ್ತು. ನಾನ್ ಮನೆಗ್ ಹೋಗ್ಬೇಕು. ಏನಮ್ಮ, ಹೀಗ್ ತಾನೇ ಮನೆಗ್ ಬಂದ್ವಿ, ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವಾ? ಇಲ್ಲ ಸರ್, ಇವತ್ತು ನನ್ನ ಅಪ್ಪನ್ ಡೆತ್ ಆನಿವರ್ಸರಿ ಸರ್. ಅದೇ ಇವತ್ತು ಭಟ್ರನ್ನೆಲ್ಲ ಕರ್ಸಿ ಶಾರದಾ ಮಾಡಿಸ್ಬೇಕು. ಅದಕ್ಕೆ ಇವತ್ತು ಬೇಗ ಹೋಗ್ಬೇಕು. ಹೌದಾ? ಸರಿ, ಹಾಗಾದ್ರೆ ನೀನ್ ಮನೆಗೆ ಹೊರಡಮ್ಮ. ಸರಿ ಸರ್, ಹಾಗಾದ್ರೆ ನಾಳೆ ನೋಡೋಣ. ಇರಮ್ಮ, ಒಂದು ನಿಮಿಷ ತಕೋಮ್ಮ. ಇದರಲ್ಲಿ ಈ ತಿಂಗಳು ಸಂಬಳ ಇದೆ, ಇಟ್ಕೋಮ್ಮ. ಸರಿನಾ? ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ನಾನು ಹೋಗ್ಬರ್ತೀನಿ ಸರ್. ಸರಿಮ್ಮ. ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಅಲ್ಲಪ್ಪ? ಹೌದು ಡ್ಯಾಡಿ. ಈ ಹುಡುಗಿ ನಾನು ನೋಡ್ಕೊಂಡಿಲ್ಲ ಅಂದ್ರೆ ಇಷ್ಟು ಬೇಗ ಗುಣನೇ ಆಗ್ತಿರ್ಲಿಲ್ಲ ನಾನು. ನಿಜನೇಪ. ಹಲೋ. ಹಲೋ ಸರ್, ನಾನು ಮ್ಯಾರೇಜ್ ಬ್ರೋಕರ್ ಮಾತಾಡ್ತಾ ಇದ್ದೀನಿ. ಏನ್ ವಿಷಯ ಹೇಳಿ. ನಿಮ್ಮ ಮಗನ ಆರೋಗ್ಯ ಇವಾಗ ಹೇಗಿದೆ ಸರ್? ಪರವಾಗಿಲ್ಲ ರೀ, ಅವನಿಗೆ ಇನ್ನು 2-3 ವಾರದಲ್ಲಿ ಗುಣ ಆಗ್ಬಿಡತ್ತೆ. ಓ ಹೌದಾ, ತುಂಬಾ ಸಂತೋಷ ಸರ್. ನಿಮ್ಮ ಮಗನಿಗೆ ಪೂರ್ತಿಯಾಗಿ ಕಾಲ್ ಸರಿ ಆಯ್ತಂದ್ರೆ ನಿಂತ ಮದುವೆ ತಿರ್ಗಾ ಮಾಡೋಣ ಅಂತ ಹುಡುಗಿ ಮನೆಯವರು ಹೇಳ್ತಾ ಇದ್ದಾರೆ. ಏನ್ರಿ, ನೀವೇನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ ಮಗನಿಗೆ ಆಕ್ಸಿಡೆಂಟ್ ಆಗಿ ಅವನು ಐಸಿಯುನಲ್ಲಿ ಇರುವಾಗ ಈ ಸಂಬಂಧನೇ ಬೇಡ, ಮದುವೆನೇ ನಿಲ್ಸ್ಬಿಡಿ ಅಂತ ಹೇಳಿ ಹೋದರಲ್ಲ ಅವರು. ಇವತ್ತು ನನ್ ಮಗನಿಗೆ ಕಾಲ್ ಸರಿಯಾದ ತಕ್ಷಣ ತಿರ್ಗಾ ಮದುವೆ ಮಾಡೋಣ ಅಂದ್ರೆ ಏನರ್ಥ? ಹಾಗಲ್ಲ ಸರ್, ಅವರು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ ತಕ್ಷಣ ಹುಡುಗನಿಗೆ ತುಂಬಾ ಸೀರಿಯಸ್ ಆಗತ್ತಂತ ತುಂಬಾ ಎದ್ಕೊಂಡ್ಬಿಟ್ರು ಸರ್. ಈಗ ನಿಮ್ ಮಗ ಗುಣ ಆಗ್ಬಿಟ್ರಲ್ಲ, ಅದಕ್ಕೆ ಅವ್ರು ಮದುವೆ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ. ಸರಿ, ಸ್ವಲ್ಪ ವೇಟ್ ಮಾಡಿ. ನಾನು ನನ್ನ ಮಗನ ಹತ್ರ ಮಾತಾಡಿ ಮತ್ತೆ ಹೇಳ್ತೀನಿ. ಈ ವಿಷಯದಲ್ಲಿ ನನ್ನ ನಿರ್ಧಾರಕ್ಕಿಂತ ನನ್ ಮಗನೇ ಒಂದು ಒಳ್ಳೆ ನಿರ್ಧಾರ ತಗೋಬೇಕು. ಅದನ್ನು ಕರೆಕ್ಟೇ ಸರ್. ನೀವು ಹೇಳಿದಾಗ ನಿಮ್ ಮಗನ ಹತ್ರ ಒಂದು ಮಾತು ಕೇಳಿ ಒಂದು ಒಳ್ಳೆ ಉತ್ತರ ಹೇಳಿ ಸರ್. ಆಯ್ತು ರೀ. ನೋಡಿದ್ಯಾನಪ್ಪ, ನಿನಗೆ ಆಕ್ಸಿಡೆಂಟ್ ಆಗಿ ಐಸಿಯುನಲ್ಲಿ ಇರುವಾಗ ಈ ಮದುವೆನೇ ಬೇಡ, ನೀವು ಬೇರೆ ಹುಡುಗಿನ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಇವಾಗ ನಿನ್ ಕಾಲ್ ಸರಿಯಾದ ತಕ್ಷಣ ತಿರ್ಗಾ ಮದುವೆ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ. ಇವ್ರನ್ನ ನಂಬ್ಕೊಂಡು ಹೇಗ ತಿರ್ಗಾ ಮದುವೆನ ನಿಶ್ಚಯ ಮಾಡೋದು? ಇಲ್ಲ ಡ್ಯಾಡಿ, ಈ ಮದುವೆ ಬೇಡ, ಈ ಸಂಬಂಧ ಇನ್ನೂ ಬೇಡವೇ ಬೇಡ ಡ್ಯಾಡಿ. ಹೌದಪ್ಪ, ನನಗೂ ಕೂಡ ನೀನ್ ಹೇಳೋದೇ ಸರಿ ಅಂತ ಅನ್ಸತ್ತೆ. ಇವಾಗ್ಲೇ ಬ್ರೋಕರಿಗೆ ಫೋನ್ ಮಾಡಿ ಈ ಸಂಬಂಧ ಬೇಡ ಅಂತ ಹೇಳ್ತೀನಿ. ಹೇ, ನಮ್ ಮನೇಲಿ ಕೆಲಸ ಮಾಡಿದ ನರ್ಸ್ ಹುಡುಗಿ ಇದಳಲ್ವಾ, ಆ ಹುಡುಗಿ ಬಗ್ಗೆ ನಿನ್ನ ಒಪಿನಿಯನ್ ಏನಪ್ಪ? ತುಂಬಾ ಒಳ್ಳೆ ಹುಡುಗಿ ಡ್ಯಾಡಿ. ಈ ತರ ಹುಡುಗಿ ನನಗೆ ಹೆಂಡತಿಯಾಗಿ ಬಂದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಡ್ಯಾಡಿ. ಕರೆಕ್ಟ್ ಆಗಿ ಹೇಳ್ದೆ, ನಾನು ಅದನ್ನೇ ಅನ್ಕೊಂಡೆ. ನಿಮ್ಮಿಬ್ರು ಮದ್ವೆ ಬಗ್ಗೆ ಅವ್ರ ಮನೇಲಿ ಮಾತಾಡ್ಲಾ? ನೀನೇನ್ ಹೇಳ್ತೀಯಾ? ಡ್ಯಾಡಿ, ನನಗೋಕೆ, ಆ ಹುಡುಗಿನ ಮೊದಲು ಕೇಳಿ. ಸರಿ ಇರು, ನಾನು ಆ ಹುಡುಗಿ ಹತ್ರ ಮಾತಾಡಿ ನೋಡ್ತೀನಿ. ಸರ್, ಯಾವ್ದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಕರೆದ್ರಿ? ನನ್ ಮಗ ಇಷ್ಟು ಬೇಗ ಗುಣ ಆಗಿದಾನಂದ್ರೆ ಅದಕ್ಕೂ ಪೂರ್ತಿಯಾಗಿ ನೀನ್ ಒಬ್ಳೇನಮ್ಮ ಕಾರಣ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ಆಮೇಲೆ ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ಏನ್ ವಿಷಯ ಸರ್, ಹೇಳಿ. ನನಗೂ ನನ್ ಮಗನಿಗೂ ನೀನ್ ನೋಡ್ಕೊಳ್ಳೋ ವಿಧ, ನಿನ್ ಕ್ಯಾರೆಕ್ಟ್ರು ಎಲ್ಲ ಇಷ್ಟ ಆಯ್ತಮ್ಮ. ನನ್ ಮಗನ ನೀನ್ ಮದ್ವೆ ಮಾಡ್ಕೊಂತೀಯಮ್ಮ? ಸರ್,
ಏನ್ ಸರ್ ಇದು? ಈಗ ಸಡನ್ ಆಗಿ ಕೇಳಿದ್ರೆ ನಾನ್ ಏನ್ ಹೇಳೋದು? ಅವಸರ ಇಲ್ಲಮ್ಮ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ. ನಿನ್ನಂತ ಒಂದು ಒಳ್ಳೆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಕ್ಕೆ ನಾವು ಎಷ್ಟು ದಿನ ಬೇಕಾದರೂ ಕಾಯ್ತೀವಮ್ಮ. ನೀನು ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನೀನ್ ಮಾತ್ರ ಒಪ್ಕೊಂಡ್ರೆ ನನ್ ಮಗನ್ ಜೀವನ ತುಂಬಾನೇ ಚೆನ್ನಾಗಿರತ್ತಮ್ಮ. ಹಾಗಲ್ಲ ಸರ್, ಅದೇನಂದ್ರೆ ಯಾಕಮ್ಮ, ನನ್ ಮಗ ನಿನ್ಗೆ ಇಷ್ಟ ಆಗಿಲ್ವಾ? ಅಯ್ಯೋ ಹಾಗಲ್ಲ ಏನೂ ಇಲ್ಲ ಸರ್. ಹಾಗಾದ್ರೆ ನೀನು ನನ್ ಸೊಸೆಯಾಗಿ ಬರಕ್ಕೆ ಇಷ್ಟ ಇಲ್ವಾ? ಹೇಳಮ್ಮ. ಹಾಗೆಲ್ಲ ಏನೂ ಇಲ್ಲ ಸರ್. ಇಲ್ಲಿ ನೋಡಮ್ಮ, ಏನಿದ್ರು ಓಪನ್ ಆಗಿ ಹೇಳು. ಅದೇನಂದ್ರೆ ಆಲ್ರೆಡಿ ನಾನ್ ಹೇಳಿದ್ನಲ್ಲ, ನಾನಿಲ್ಲಾಂದ್ರೆ ನನ್ನ ಅಮ್ಮ ಒಂಟಿಯಾಗ್ಬಿಡ್ತಾರೆ ಸರ್. ಮದುವೆ ಆದ್ಮೇಲೆ ನನ್ನ ಅಮ್ಮನ ನನ್ ಜೊತೆ ಯಾರು ಇಟ್ಕೊಳಕ್ ಒಪ್ಕೋತಾರೋ ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ತಗೊಂಡೆ ನಾನು. ನಿಮಗಿದು ಓಕೆ ಅಂದ್ರೆ ನಾನ್ ನಿಮ್ ಮಗನ ಮದುವೆ ಮಾಡ್ಕೋತೀನಿ ಸರ್. ಇದೇನಾ ನಿನ್ ಪ್ರಾಬ್ಲಮ್? ಏನಮ್ಮ ನೀನು ಇದಕ್ಕೋಸ್ಕರನ ಇಷ್ಟು ಯೋಚನೆ ಮಾಡ್ತಾ ಇದ್ಯಾ? ಮದುವೆ ಆದ ಮೇಲೆ ನಿಮ್ಮ ಅಮ್ಮನ್ನು ನಮ್ಮನೇಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನೋಡ್ಕೋಬಹುದು. ನನ್ ಮಗನ ನೀನು ಮದುವೆ ಮಾಡ್ಕೊಳ್ಳಮ್ಮ. ಸರ್, ನಾನ್ ಹೇಳಿದ ವಿಷಯಕ್ಕೆ ನೀವು ಓಕೆ ಹೇಳಿದ್ರಿಂದ ನಾನು ಈ ಮದುವೆಗೆ ಒಪ್ಕೋತೀನಿ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ. ಬಾಲು, ಏ ಬಾಲು, ಆ ಡ್ಯಾಡಿ ಬಂದೆ. ಕರೆದ್ರೆ ಡ್ಯಾಡಿ? ಬಾರೋ, ಬಂದು ಕೂತ್ಕೋ. ನನ್ ಸೊಸೆ ಮದ್ವೆಗೆ ಓಕೆ ಹೇಳ್ಬಿಟ್ಲು. ಹೌದಾ? ಒಂದು ಒಳ್ಳೆ ದಿನ ನೋಡಿ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತೀನಿ, ಓಕೆನಾ? ಹೌದಾ? ಸಂತೋಷ ಡ್ಯಾಡಿ. ಥ್ಯಾಂಕ್ಸ್ ನಂದಿನಿ. ಥ್ಯಾಂಕ್ಸ್ ನಂದಿನಿ.